ಕಾಲ್ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಚುರುಕುಗೊಂಡಿದೆ. ಅಮಾನತ್ತಾಗಿರುವಂತಹ ದಯಾನಂದ್ ಅವರಿಗೆ ಡಿಸಿ ಅವರು ನಿನ್ನೆ ನೋಟಿಸ್ ಅನ್ನು ಕೊಟ್ಟಿದ್ರು, ತನಿಖೆಗೆ ಹಾಜರಾಗಿ ಅಂತ ಹೇಳಿ. ಈಗ ದಯಾನಂದ್ ಅವರಿಗೆ ತನಿಖೆಯ ಬಿಸಿ. ಕಮಿಷನರ್ ಆಗಿದ್ದಾಗ ದಯಾನಂದ್ಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿತ್ತು. ನೋಟಿಸ್ ಬಳಿಕ ಅಮಾನತ್ತಾಗಿದ್ರು ದಯಾನಂದ್ ಅವರು. ನಾಳಿನ ವಿಚಾರಣೆಗೆ ಬಹುತೇಕ ದಯಾನಂದ್ ಬರುವಂತಹ ಸಾಧ್ಯತೆ ಕಡಿಮೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರತ್ಯಕ್ಷದರ್ಶಿಯಾಗಿರುವ ದಯಾನಂದ್ಗೆ ಪ್ರತ್ಯೇಕ ನೋಟಿಸ್ ಅನ್ನು ಸರ್ವ್ ಮಾಡುವಂತಹ ಸಾಧ್ಯತೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ದುರಂತವನ್ನು ರಾಜ್ಯ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದೆ. ಅರ್ಥಾತ್ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ 15 ದಿನಗಳ ಒಳಗಾಗಿ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಬೇಕು ಅನ್ನುವಂತಹ ಸೂಚನೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿದೆ. ಈ ಬೆನ್ನಲ್ಲೇ ಗಾಯಾಳುಗಳನ್ನು, ಪ್ರತ್ಯಕ್ಷದರ್ಶಿಗಳನ್ನು ವಿಚಾರಣೆ ನಡೆಸಿರುವಂತಹ ಜಿಲ್ಲಾಧಿಕಾರಿಗಳು ದಯಾನಂದ್ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ರು. ದಯಾನಂದ್ ಅವರಿಗೆ ನೋಟಿಸ್ ಕೊಟ್ಟಾಗ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದರು. ಬಟ್ ಈಗ ಅವರನ್ನು ತಲೆದಂಡ ಮಾಡಲಾಗಿದೆ, ಅಮಾನತ್ತು ಮಾಡಲಾಗಿದೆ. ಹಾಗಾಗಿ ಅವರು ವಿಚಾರಣೆಯನ್ನು ಫೇಸ್ ಮಾಡುವಂತಹ ಸಾಧ್ಯತೆ ಕಡಿಮೆ ಅನ್ನುವಂತಹ ಮಾತುಗಳು